ಎಲ್ಲರಿಗೂ ನಮಸ್ಕಾರ. ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಫಾದರ್ ಕುಲೂಸ್ ಅವರಿಗೆ ಸ್ವಂತ ಭಾಷಣ ಮಾಡಬೇಕಾಗಿತ್ತು, ಹೋಗಿದ್ದ ಸ್ವಲ್ಪ ಫೋನ್ ಬಂದ ನಿಮಿತ್ತವಾಗಿ ಇಂಪಾರ್ಟೆಂಟ್ ನಿಮಿತ್ತವಾಗಿ ನಾನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ವರ್ಷ ಮಾಡ್ತಾ ಇದ್ದೀವಿ. ಸ್ವಲ್ಪ ಉದ್ದೇಶ ಒಂದು ಡಿಫ್ರೆಂಟ್ ಆಗಲಿ ಅನ್ನುವಂಥ ಏಕೈಕ ಕಾರಣಕ್ಕೋಸ್ಕರವಾಗಿ ನಾವು ಈ ಒಂದು ಅನೇಕ ಸೇವಕರು ಎಲೆಮರೆಯಲ್ಲಿ ಕಾಯಿ ಹಾಗೆ ಸಮಾಜ ಸುಧಾರಣೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮೂಲಕವಾಗಿ ತಮ್ಮ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ನಮ್ಮ ಸ್ಪೀಕರ್ ಸಾಹೇಬ್ ಮೂಲಕವಾಗಿ ಸಲ್ಲಿಸಬೇಕು, ಅವ್ರ ಸೇವೆಗೆ ಇನ್ನೂ ಸ್ಫೂರ್ತಿ ಕೊಡಬೇಕು ಅನ್ನುವಂಥ ಏಕೈಕ ಉದ್ದೇಶಕ್ಕೋಸ್ಕರವಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಕೆಲವು ವಿಷಯದಲ್ಲಿ ನಾನು ಮಾತಾಡುವಾಗ ಎಲ್ಲರೂ ಮುಂದೆ ನಿಂತಿರ್ತಕ್ಕಂಥ ಎಲ್ಲರೂ ಅನೇಕ ಒಂದೊಂದು ರೀತಿಯಿಂದ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಫಸ್ಟ್ ಕುಲೂಸ್ ಅವರು ಅವ್ರ ಬಗ್ಗೆ ವಿಶೇಷವಾಗಿ ನಾನು ಹೇಳಬೇಕಾದ್ರೆ, ತಂದೆ ತಾಯಿ ಮಕ್ಕಳು ತನ್ನ ತಂದೆ ತಾಯಿಗಳನ್ನು ಬೀದಿಗೆ ತಳ್ಳುವಂಥ ಸಂದರ್ಭದಲ್ಲಿ ಮಕ್ಕಳು ತಂದೆ ತಾಯಿಗಳ ಆಸ್ತಿಯನ್ನು ಭರಿಸಿಕೊಂಡು ಬೀದಿಗೆ ತಳ್ಳುವಂಥ ತಂದೆ ತಾಯಿಗಳನ್ನು ಪೋಷಣೆ ಮಾಡ್ತಕ್ಕಂಥ ಅತ್ಯಂತ ಅದ್ಭುತ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಂಸ್ಥೆಯಲ್ಲಿ ಅವ್ರ ಮೂಲಕವಾಗಿ ನಡೀತದೆ. ಅಂಥವನ್ನು ಗುರುತಿಸೋಣ ಅಂತೇಳಿ ಈ ಒಂದು ಕಾರ್ಯಕ್ರಮ ಹಾಕಿದೆ. ಇನ್ನೂ ಒಂದು ವಿಶೇಷವಾಗಿ ಅನೇಕರು ಮಾತಾಡ್ತಾರೆ, ಯಾರ್ಯಾರು ಏನೇನು ಸೇವೆ ಮಾಡಿದ್ದಾರೆ ಅಂತೇಳಿ ಸವಿಸ್ತರವಾಗಿ ನಮ್ಮ ಮನೋಹರ್ ಚಂದ್ರಪ್ರಸಾದ್ ಅವರು ಮುಂದಿನ ಸಂದರ್ಭದಲ್ಲಿ ಹೇಳೋರಿದ್ದಾರೆ. ವಿಶೇಷವಾಗಿ ಇನ್ನೊಬ್ಬ ತಾಯಿ ಬಗ್ಗೆ ನಾನು ಮಾತಾಡಲೇಬೇಕು. ಶ್ರೀಯುತ ವಿಕ್ಟೋರಿಯಾ ಸಿಸ್ಟರ್ ವಿಕ್ಟೋರಿಯಾ ವಿಲಿಯಂ ಅವರು ಎದುರಿಗೆ ನಡೀತಾ ಇರ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳನ್ನು ಸಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಯಾವಾಗ ಹೋಗ್ತೇನೋ ನಾನು ಅದೇ ತಿಳ್ಕೊಂಡು ಬರ್ತೇನೆ. ಅಂದರೆ ಮಕ್ಕಳಿಗೆ ಗೊತ್ತಿಲ್ಲ, ಪಡ ಮಕ್ಕಳ ಮೇಲೆ ಬಿಡ್ತಾರೆ. ಅಲ್ಲಿ ಮಾಡ್ತಕ್ಕಂಥ ಇನ್ನೂ ಸಿಸ್ಟರ್ಗಳು ಬಂದಿದ್ದಾರೆ. ಆ ಸಿವನ್ ಪ್ರತಿಯೊಂದು ದಿವಸ ಅವ್ರ ಮಕ್ಕಳ ಬುದ್ಧಿಮಂದ ಮಕ್ಕಳಿಗೆ ಒದೆ ತಿಳ್ಕೊಂಡು ಅವರನ್ನು ಪೋಷಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ಒಂದೊಂದ್ಸರಿ ಒಬ್ಬರು ರಕ್ತ ಬರ್ತದೆ, ಹಲ್ಲು ಹೋಗ್ತದೆ, ಏನು ಸಿಸ್ಟರ್ ಮಕ್ಕಳು ಹೊಡೆದಿರ್ತಾರೆ ಅಂತ ಕೈಗೆ ರಕ್ತ ಬರ್ತದೆ, ಕೈ ಕಚ್ಚಿಬಿಡ್ತಾರೆ. ಅಂಥ ಮಧ್ಯದಲ್ಲಿ ಅವ್ರು ಸೇವೆ ಮಾಡ್ತಾರೆ. ಅವ್ರಿಗೆ ಯಾವ ವಿಷಯವಾದ ಒಂದು ಆರ್ಥಿಕವಾದ ಸಹಾಯ ಇಲ್ಲ. ಅಂದರೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುವಂಥ ಮೂಲಕವಾಗಿ ಈ ಒಂದು ಸೇವೆ ಮಾಡ್ತಾರೆ. ಅಂಥ ಅನೇಕರು ಗೊತ್ತಿರ್ತಕ್ಕಂಥ ಅನೇಕರ ಬಗ್ಗೆ ನಾನು ಇನ್ನೂ ಮಾತಾಡಕ್ಕಿದ್ದಾರೆ. ನಮ್ಮ ಅಪೋಸ್ತಲಿಕ್ ಬಿಷಪ್ ಆಗಿರ್ತಕ್ಕಂಥ ಒಂದು ನಾಮದೇವರು ಕೂಡ ಹಳ್ಳಿ ಪ್ರಾಂತ್ಯದಲ್ಲಿ ನೇಪಾಳವರೆಗೆ ಹೋಗಿ ತನ್ನ ಜನರನ್ನು ಅನೇಕ ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಸುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಚಿಕ್ಕ ವಿರಳವಾದ ಕಾರ್ಯಕ್ರಮ. ಅಂದರೆ ಇಡೀ ಪ್ರತಿಯೊಂದು ಚರ್ಚ್ನಲ್ಲಿ, ಪ್ರತಿಯೊಂದು ಕಾಲೇಜ್ ಇನ್ಸ್ಟಿಟ್ಯೂಟ್ನಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಆದರೂ ಕೂಡ ಇನ್ನೊಂದು ಚಿಕ್ಕದಾಗಿ ಕಾರ್ಯಕ್ರಮ ಮಾಡಬೇಕು. ನನ್ನ ವಿಶೇಷವಾದ ನನ್ನ ಅತ್ಯಂತ ಆಪ್ತರು ಅಭಿಮಾನ ಇರ್ತಕ್ಕಂಥ ಶ್ರೀಯುತ ರಮೇಶ್ ಕುಮಾರ್ ಸಾಹೇಬರಿಂದ ಇಲ್ಲಿ ಮೇಲೆ ಕೂತಿರ್ತಕ್ಕಂಥ ಈ ಒಂದು ಸೇವೆ ಮಾಡ್ತಕ್ಕಂಥ ಜನರಿಗೆ ಏನು ನಮಗೆ ಈ ಲೋಕದಲ್ಲಿ ಏನಾಗಿದೆ ಅಂದರೆ, ಇವರು ಕ್ರೈಸ್ತ ವಿರೋಧಿಗಳು, ಇವರು ಮತಾಂಧಾರಿಗಳು ಅಂತ ಹೇಳಿ ಇಪ್ಪಿಸುವಂಥ ಸಂದರ್ಭದಲ್ಲಿ ಅನೇಕರು ನೊಂದೋಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ಸ್ಫೂರ್ತಿ ತುಂಬುವಂಥ ಅವ್ರ ಭಾಷಣ ಮೂಲಕವಾಗಿ ಅವ್ರ ಸೇವೆಯನ್ನು ಗುರುತಿಸಿ ಅವ್ರಿಗೆ ಒಳ್ಳೆಯ ಸ್ಫೂರ್ತಿ ಕೊಡ್ತಕ್ಕಂಥ ಕ್ರೈಸ್ತರು ಭಾರತ ಅಭಿವೃದ್ಧಿಯಲ್ಲಿ ಕ್ರೈಸ್ತರು ಕಾರಣರು ಅಂತಕ್ಕಂಥ ಒಂದು ವಿಶೇಷವಾದ ಒಂದು ಸಬ್ಜೆಕ್ಟ್ ಅವ್ರು ದಯವಿಟ್ಟು ಮಾತಾಡುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತುಂಬಬೇಕು. ಇಲ್ಲಿ ಸೇವೆ ಮಾಡ್ತಕ್ಕಂಥವ್ರು ಎಲ್ಲರಿಗೆ ಸ್ಫೂರ್ತಿ ಬರಬೇಕಂತಕ್ಕಂಥ ಒಂದೇ ಉದ್ದೇಶಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಿವೃತ್ತರು, MP ಗಳು ಮತ್ತು ನಮ್ಮ ಅತ್ಯಂತ ಶ್ರೇಷ್ಠ ಆಫೀಸರ್ ಸಾಂಗ್ಲೇನ್ ಸಾಹೇಬರು ಅವ್ರ ಮುಪ್ಪಿನ ಕಾಲದಲ್ಲಿ ರಾಜೇಶ್ ನಾನು ಅವ್ರ ಮನೆಗೆ ಹೋದೆ, ಕರ್ಕೊಂಬರ್ತೇನೆ ಅಂದರು. ರಾಜೇಶ್ ಏನಾದ್ರು ಮಾಡ್ಕೊಂಡು ಬಾ, ಇವತ್ತು ಅವ್ರ ಮೂಲಕವಾಗಿ ನಾವು ಫ್ಲಾಗಾಸ್ಟಿಂಗ್ ಮಾಡಬೇಕು, ಅದೊಂದು ನಮ್ಗೆ ಅವರಿಗೆ ಒಂದು ಗೌರವ ಸಲ್ಲಿಸೋಣ. ಈ ಒಂದು ಮುಪ್ಪಿನ ಕಾಲದಲ್ಲಿ ಅವರಿಗೆ ಒಂದು ಗೌರವ ಸಲ್ಲಿಸುವಂಥ ಕೆಲಸಗಳು ನಾವು ಮಾಡೋಣ ಅಂತೇಳಿ ರಾಜೇಶ್ ಹೇಳುವಾಗ ಅವರು ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋದ್ರು, ಒಪ್ಪಿಸಿದ್ರು. ತಿರುಗಿ ಅವ್ರಿಗೆ ಕರ್ಕೊಂಡು ಬಂದು ಈ ಒಂದು ಫ್ಲಾಗಾಸ್ಟ್ ಮಾಡಿ ಒಂದು ನಮ್ಮ ಭಾರತ ದೇಶದ ಐಕ್ಯತೆಯಲ್ಲಿ ನಾವೆಲ್ಲರೂ ಸಮಾನರು ಅಂತಕ್ಕಂಥ ಒಂದು ಸಂದೇಶ ಸಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಸೇವಕರು, ನಮ್ಮ ಸನ್ಮೋಹನ್ ಆಗಿರ್ಬೋದು, ಆಗ್ಬೋದು, ಮನೋಹರ್ ಚಂದ್ರಪ್ರಸಾದ್ ಆಗಿರ್ಬೋದು, ಆಮೇಲೆ ನಮ್ಮ ಮಾಸ್ಟರ್ ಆಗಿರ್ಬೋದು, ರಮಣೀಕ್ ಸರ್ ಆಗಿರ್ಬೋದು, ನವೀನ್ ಸರ್ ಆಗಿರ್ಬೋದು, ಎಲ್ಲರೂ ಅನೇಕ ತನ್ನದೇ ಆದ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮೂಲಕವಾಗಿ ಸಮಾಜ ಕಟ್ಟುವುದರಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಿಸ್ತಾ ಇದ್ದಾರೆ. ಅವರೆಲ್ಲರಿಗೆ ಈ ಒಂದು ಸನ್ಮಾನ ಮಾಡುವಂಥ ಈ ಸಂದರ್ಭದಲ್ಲಿ ಸ್ವಾಗತ ಮಾಡಿಸುವುದಕ್ಕೆ
ಸುವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಪ್ರತಿಫಲರನ್ನು ಮತ್ತು ನಮ್ಮ ಫಾದರ್ ಕುಂದಸ್ವಾಮಿ ಅವರನ್ನು ನಾನು ವಂದಿಸ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ದಯವಿಟ್ಟು ವೇದಿಕೆಯಲ್ಲಿ ಮೇರಿಯವರು ಬರಬೇಕು. ಆಯಮ್ಮನು ಶ್ರೇಷ್ಠವಾದ ಸೇವೆ ಮಾಡಿ ನಿವೃತ್ತರಾಗಿದ್ದಾರೆ. ದಯವಿಟ್ಟು ಮೇರಿಯವರು ಮೇಲೆ ಬರಬೇಕಂತ ಹೇಳ್ತೀನಿ. ದಯವಿಟ್ಟು ಸೊ ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ಬದಲಾವಣೆಗಳಿದೆ. ಸೊ ಈ ಕಾರ್ಯಕ್ರಮದಲ್ಲಿ ಈಗ ನುಡಿದಂಥ ನುಡಿಗಳು ಈಗ ಗುರುದಾಸ್ ಅವರ ಅಂತರಾಳದಲ್ಲಿದೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು. ಸೊ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ